ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ನಿನ್ನೆ ನಾನು 25ನೇ ಕಂತಿನ ಹಣದ ಬಗ್ಗೆ ನಿಮ್ಮ ಹತ್ರ ಮಾತಾಡಿದೆ. ಸದ್ಯಕ್ಕಂತೂ ಗೌರ್ಮೆಂಟ್ ಇಂದ ಯಾವುದೇ ರೀತಿಯಾಗಿರುವಂತ ಅಪ್ಡೇಟ್ಗಳು ಬಂದಿಲ್ಲ, ದಯವಿಟ್ಟು ತಾಳ್ಮೆಯಿಂದ ಕಾಯಿರಿ ಅಂತಾನೂ ಕೂಡ ಹೇಳಿದೆ. ಹೇಳ್ತಾ ಇದ್ದಂಗೆ ಕೆಲವೊಂದು ವಿಚಾರಗಳ ಬಗ್ಗೆ ನಮಗೂ ಕೂಡ ಅಪ್ಡೇಟ್ಗಳು ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ಈಗ 25ನೇ ಕಂತಿನ ಹಣದ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿ ಬಂದಿದೆ. ಮೊದಲನೇ ಹಂತದಲ್ಲಿ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ನ ಜಮಾ ಮಾಡ್ತಾ ಇದೀವಿ ಅಂತ ಕೂಡ ಒಂದಷ್ಟು ವರದಿಗಳು ಈಗ ಬಂದಿದೆ. ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ಸ್ಕಿಪ್ ಮಾಡ್ತಿರೋ ಹಾಗೆ ವಾಚ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಈಗ 25ನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದ್ರೆ 24ನೇ ಕಂತಿನ ಹಣದ ಬಗ್ಗೆ ಮಾತಾಡ್ತೀನಿ. ನಿಮ್ಗೆ ಗೊತ್ತಿರೋ ಹಾಗೆ 99% ಜನರಿಗೆ 24ನೇ ಕಂತಿನ ಹಣ ಜಮಾ ಆಗಿದೆ. ಯಾರಿಗೂ ಪೆಂಡಿಂಗ್ ಇಲ್ಲ, ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ಸರ್ಕಾರನೇ ತಿಳಿಸಿದೆ. ಇನ್ನ ಕೇವಲ 1% ಮಹಿಳೆಯರು ಇವತ್ತು ಸಹ ಕಮೆಂಟ್ ಆಗ್ತಾ ಇರ್ತೀರ, ತಲೆ ಕೆಡಿಸ್ಕೊಂಡ್ಬಿಡಿ, ಹಣ ಜಮಾ ಆಗುತ್ತೆ. ಅಂಡ್ ಇವಾಗ ಏನು ಅಂತ ಅಂದ್ರೆ 25ನೇ ಕಂತಿನ ಹಣನ ಜಮಾ ಮಾಡೋದಕ್ಕೆ ಸರ್ಕಾರದಿಂದ ಇವಾಗ ಇವರು ಆದೇಶನ ಹೊರಡಿಸಿರ್ತಾರೆ. ಹೆಂಗೆ ಅಂದ್ರೆ ಗೌರ್ಮೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಈಗ ಇದಕ್ಕೆ ಸಂಬಂಧಪಟ್ಟಿರುವಂತ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಬೋದು, ಅವ್ರು ಏನ್ ಮಾಡ್ತಾರೆ, ಒಂದು ಫೈಲ್ನ ಪುಟಪ್ ಮಾಡಿಬಿಟ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಟ್ರೆಷರಿಗಳಿಗೆ ಕಳಿಸ್ಕೊಡ್ತಾರೆ. ಇದೆಲ್ಲ CM ಅವರು ಸೀಲು ಸೈನ್ ಎಲ್ಲ ಮಾಡಿ ಕೊಡ್ಬೇಕಾಗತ್ತೆ. ಅದಾದ್ಮೇಲೆ ಅದನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದಾಗ ಅವ್ರೇನ್ ಮಾಡ್ತಾರೆ, ಸೀಲು ಸೈನ್ ಎಲ್ಲ ಮಾಡಿಬಿಟ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸಿ ಅವರು ಕೆಲವೊಂದಷ್ಟು ಕಾಲಾವಕಾಶನ ತಗೊಂಡು ನಂತರ ಹಣನ ರಿಲೀಸ್ ಮಾಡ್ತಾರೆ. ಬಿಕಾಸ್ 1,24,00,000 ಮಹಿಳೆಯರಿದಾರಲ್ಲ, ಸೊ ಎಲ್ಲರಿಗೂ ಒಂದೇ ಸತಿ ಕೊಡಕ್ಕಾಗಲ್ಲ. ಅಂಡ್ ಇದಕ್ಕೆ ತುಂಬಾ ದೊಡ್ಡ ಅಮೌಂಟ್ ಕೂಡ ಬಿಡುಗಡೆ ಮಾಡ್ಬೇಕಾಗತ್ತೆ. ಸೊ ಇವಾಗ ಏನ್ ಹೇಳ್ತಾ ಇದ್ದಾರೆ, ಹಂತ ಹಂತವಾಗಿ ನಾವು ಬಿಡುಗಡೆನ ಮಾಡ್ತೀವಿ, ಯಾವ ಯಾವ ಜಿಲ್ಲೆಗಳಿಂದ ಅಂತ ಕೂಡ ಒಂದಷ್ಟು ಪಟ್ಟಿನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಯಾವ ಜಿಲ್ಲೆಗೆ ಬರುತ್ತೆ ಅಂತ ಹೇಳೋದಾದ್ರೆ, ಫಸ್ಟ್ ನಿಮಗೆ ಬೆಂಗಳೂರಿಗೆ ಬರ್ತಾ ಇದೆ, ಮೈಸೂರಿಗೆ ಬರ್ತಾ ಇದೆ, ಬೆಳಗಾವಿಗೆ ಬರ್ತಾ ಇದೆ. ಇದಾದ್ಮೇಲೆ ಮಿಕ್ಕಿರುವಂತ 26 ಜಿಲ್ಲೆಗಳಿಗೆ ಬರ್ತಾ ಇದೆ. ಸೊ ಮೈಸೂರು, ಬೆಂಗಳೂರು, ಬೆಳಗಾವಿಗೆ ಜಾಸ್ತಿ ಫೋಕಸ್ನ ಮಾಡಿದ್ದಾರೆ. ಮೊದಲನೇ ಹಂತದಲ್ಲಿ ಈ ಜಿಲ್ಲೆಗಳಿಗೆ ಬರುತ್ತೆ, ಈ 3 ಜಿಲ್ಲೆಗೆ ಬರುತ್ತೆ. ಅದಾದ್ಮೇಲೆ ಮಿಕ್ಕಿರುವಂತ ಜಿಲ್ಲೆಗಳಿಗೆ ಜಮಾನ ಮಾಡ್ತಾ ಇದ್ದಾರೆ ಸರ್ಕಾರದವರು. ಇದು 25ನೇ ಕಂತಿನ ಹಣ ಯಾವತ್ತು ಬರಬಹುದು ಅಂತ ಕೇಳಿದ್ರೆ, ಇನ್ನ ನೆಕ್ಸ್ಟ್ ವೀಕ್ ಅಲ್ಲಿ ನಿಮ್ಗೆ ರಿಲೀಸ್ ಮಾಡ್ತಾರೆ. ಸೊ ಬಹುಶೇಕಡ 25ನೇ ತಾರೀಕಿನ ಮೇಲೆ ನಿಮ್ಗೆ 25ನೇ ಕಂತಿನ ಹಣನ ಜಮಾ ಮಾಡ್ತೀವಿ ಅಂತ ಕೂಡ ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಬಾಕಿ ಉಳ್ಕೊಂಡಿರೋ ಹಣನ ಯಾವಾಗ ಕೊಡ್ತೀರಾ, ಈಗ ಇನ್ನೇನು ಫೆಬ್ರವರಿ ಬಂದ್ರೆ 1 ವರ್ಷ ಆಯ್ತಲ್ಲ ಅಂತಂದಿದ್ದಕ್ಕೆ ಅದ್ರ ಬಗ್ಗೆನೂ ಆಲ್ರೆಡಿ ನಾವು ಫೈಲ್ನ ಪುಟಪ್ ಮಾಡಿದೀವಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅಮೌಂಟ್ ರಿಲೀಸ್ ಆಗಿದ ತಕ್ಷಣ ನಾವು ಕೊಡ್ತೀವಿ ಅಂತಾನು ಅದ್ರ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದಾರೆ. ಇದ್ರ ಜೊತೆ ಇನ್ನೊಂದು ಮಾಹಿತಿ ಕೊಟ್ಟಿದ್ದಾರೆ, ಗೃಹಲಕ್ಷ್ಮಿ ಸಂಘದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಅನೌನ್ಸ್ ಮಾಡಿದ್ರು. ನೆನಪಿದೆ ಅಲ್ವಾ ನಿಮ್ಗೆ? ಗೃಹಲಕ್ಷ್ಮಿ ಸಂಘದಿಂದ ಸಾಲ ತಗೋಬಹುದು, 6 ಲಕ್ಷದವರೆಗೂ ಸಾಲ ತಗೋಬಹುದು ಅಂತ ಹೇಳ್ಬಿಟ್ಟು ಸರ್ಕಾರ ಅನೌನ್ಸ್ ಮಾಡಿತ್ತಲ್ವಾ. ಇದನ್ನ ಅತಿ ಶೀಘ್ರದಲ್ಲಿ ಕಾರ್ಯರೂಪಕ್ಕೆ ತರ್ತಾ ಇದೀವಿ ಅಂತ ಕೂಡ ಅನೌನ್ಸ್ ಮಾಡಿದ್ದಾರೆ. ನನಗೆ ಲಾಸ್ಟ್ ಟೈಮ್ ಕೂಡ ನಾನು ವಿಡಿಯೋದಲ್ಲಿ ಹೇಳಿದೆ, ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೋಬೇಕು. ಅಮೌಂಟ್ನ ಕೊಡ್ತೀವಿ ಅಂತ ಹೇಳಿದಾಗ ಅಥವಾ ಸಾಲನ ಕೊಡ್ತೀನಿ ಅಂತ ಹೇಳಿದಾಗ ಅದ್ರ ತಕ್ಕನಂಗೆ ನಡಿಬೇಕು ಸರ್ಕಾರ ಅಂತ ಹೇಳಿದೆ. ಸೊ ಇದೇ ರೀತಿ ನಾವು ಇವಾಗ ಒಂದಷ್ಟು ವಿಡಿಯೋಗಳ ಇಂಪ್ಯಾಕ್ಟ್ ಕೂಡ ಇರುತ್ತೆ. ಬಿಕಾಸ್ ಎಂಡ್ ಆಫ್ ದ ಡೇ ಪಬ್ಲಿಕ್ ಒಪಿನಿಯನ್ಸ್ ಕೂಡ ಗೌರ್ಮೆಂಟ್ಗೆ ಮ್ಯಾಟರ್ ಆಗೋ ಕಾರಣ ಎಲ್ಲಾನು ಮ್ಯಾಟರ್ ಆಗಿ ಇವಾಗ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ನಾವು ಹೇಳಿದ್ವಿ, ಆದರೆ ಅದನ್ನ ಕಾರ್ಯರೂಪಕ್ಕಿನ್ನ ತಂದಿರಲಿಲ್ಲ ನಾವು. ಈಗ ಅದನ್ನ ಕಾರ್ಯರೂಪಕ್ಕೆ ಶೀಘ್ರದಲ್ಲೇ ತರ್ತೀವಿ. ಅದಾದ್ಮೇಲೆ ನಾವು ಹೇಳ್ತೀವಿ, ಅಪ್ಲಿಕೇಶನ್ಸ್ಗಳನ್ನ ನೀವು ಹೋಗಿ ಹಾಕಬಹುದು ಅಂತ ಹೇಳ್ಬಿಟ್ಟು. ಸೊ ನಾವು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ಗಳು ಸಹ ಗೌರ್ಮೆಂಟ್ಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಫಸ್ಟ್ ಆಫ್ ಆಲ್ ಮಾಡೋದು. ಯಾರು ನೋಡಲ್ಲ ಮಾಡಲ್ಲ ಅಂತ ಲೆಕ್ಕ ಅಲ್ಲ. ಆಕ್ಚುಲಿ ಗೌರ್ಮೆಂಟು ಎಲ್ಲರನ್ನೂ ವಾಚ್ ಮಾಡ್ತಾರೆ. ಬಿಕಾಸ್ ಪಬ್ಲಿಕ್ ಒಪಿನಿಯನ್ ತುಂಬಾ ಮ್ಯಾಟರ್ ಆಗುತ್ತಲ್ಲ. ಈಗ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಇಟ್ಕೊಡ್ರಿ, ನೀವುಗಳು ಕಮೆಂಟಲ್ಲಿ ಬಂದು ನೀವು ಸುಳ್ಳು ಹೇಳ್ತೀರಾ? ಯಾರು ಸುಳ್ಳು ಹೇಳಲ್ಲ. ಫಸ್ಟ್ ಆಫ್ ಆಲ್ ಇರೋದನ್ನ ನಾನು ಹೇಳುವಂತ ಪ್ರಯತ್ನ ಮಾಡ್ತೀನಿ. ನೀವು ಇದ್ದಿದ್ದನ್ನ ರಿಯಾಲಿಟಿನ ರಿಯಲ್ ಆಗಿ ಕಮೆಂಟಲ್ಲಿ ತಿಳಿಸ್ತೀರಾ. ಸುಮ್ಮನೆ ಹಣ ಬಂದಿಲ್ಲ ಅಂತ ಇಲ್ಲಿ ಕಮೆಂಟ್ ಹಾಕ್ತೀರಾ? ಇಲ್ಲ ತಾನೇ, ಬಂದಿಲ್ಲ ಅಂತಾನೆ ಕಮೆಂಟ್ ಹಾಕ್ತೀರಾ. ನಾವು ಅಮೌಂಟ್ ಬಂದಿಲ್ಲ ಅಂತಾನೆ ನಾವು ವಿಡಿಯೋಗಳನ್ನ ಮಾಡ್ತೀವಿ. ಇದೇನಾಗುತ್ತೆ, ಗೌರ್ಮೆಂಟ್ಗೆ ರೀಚ್ ಆದಾಗ ಇದರ ಇಂಪ್ಯಾಕ್ಟ್ನ ಅವ್ರು ಅರ್ಥ ಮಾಡ್ಕೊಂಡು ನಂತರ ಏನ್ ಮಾಡ್ತಾರೆ, ಹೌದು ಜನಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಯಾವಾಗ ನೆಗೆಟಿವ್ ಮಾತಾಡೋದಕ್ಕೆ ಜನ ಶುರು ಮಾಡ್ತಾರೆ, ಅವಾಗ ಅವರು ಎಚ್ಚೆತ್ಕೋತಾರೆ. ಅದಕ್ಕೆ ಹೇಳೋದು, ಪ್ರತಿ ವಿಡಿಯೋಸ್ಗಳನ್ನ ಶೇರ್ ಮಾಡಿ, ಗೌರ್ಮೆಂಟ್ ವರ್ಗೂ ರೀಚ್ ಆಗಬೇಕು ವಿಡಿಯೋಸ್ಗಳು. ಯಾಕಂದ್ರೆ ಜನಸಾಮಾನ್ಯರ ತೊಂದರೆ ಏನು ಅಂತ ಗೌರ್ಮೆಂಟ್ ಗೊತ್ತಾದ್ರೆ ಸಮಸ್ಯೆನ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಏನೋ ಮಾಡಲಿಲ್ಲ ಆಗೋದಾಗ್ಲಿ ಬಿಡಿ ಅಂತ ಅಂದ್ರೆ ಯಾರಿಗೂ ಪ್ರಯೋಜನ ಇಲ್ಲ ಇದರಿಂದ. ಹಾಗಾಗಿ ಹೇಳ್ತಿರೋದು. ಸೊ 3 ವಿಚಾರಗಳ ಬಗ್ಗೆ ಕ್ಲಾರಿಟಿ ಇಟ್ಕೊಳ್ಳಿ. 25ನೇ ಕಂತಿನ ಹಣ 25ನೇ ತಾರೀಕಿನ ಮೇಲೆ ರಿಲೀಸ್ ಆಗ್ತಾ ಇದೆ. ಅಂಡ್ ಫೆಬ್ರವರಿ ಮಾರ್ಚ್ ಪೆಂಡಿಂಗ್ ಹಣ ಶೀಘ್ರದಲ್ಲಿ ಕೊಡ್ತಾರಂತೆ. ಅಂಡ್ ಇವಾಗ ಗೃಹಲಕ್ಷ್ಮಿ ಸಂಘ ಏನ್ ಮಾಡಿದ್ದಾರೆ, ಅದನ್ನು ಅಪ್ಲಿಕೇಶನ್ಸ್ಗಳನ್ನ ಶೀಘ್ರದಲ್ಲಿ ಓಪನ್ ಮಾಡ್ತಾರಂತೆ. ಇದೆಲ್ಲದರೂ ಓಪನ್ ಮಾಡಿದ ಮೇಲೆ ನಾವು ನಾನೇ ಹೋಗಿ ಫಿಸಿಕಲಿ ನಾನೇ ಹೋಗಿ ಕೇಳ್ಕೊಂಬಂದು ಕ್ರಾಸ್ ವೆರಿಫಿಕೇಶನ್ ಮಾಡಿ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ನಾನೇ ಅಂಗನವಾಡಿ
ಗೆ ಹೋಗ್ಬಿಟ್ಟು ಕೇಳ್ಕೊಂಡು ಬರ್ತೀನಿ ಅಪ್ಲಿಕೇಶನ್ಸ್ಗಳಿಗೆ ಏನನ್ನು ತೊಗೊಂಡೋಗ್ಬೇಕು, ಅಪ್ಲಿಕೇಶನ್ ಶುರುವಾಗಿದೆಯಾ ಅಂತ. ನಾನೇ ಕ್ರಾಸ್ ಚೆಕ್ ಮಾಡಿ ಸ್ವಂತ ನಿಮಗೆ ಬಂದು ನಾನು ವಿಚಾರನ ಹೇಳ್ತೀನಿ. ಅವಾಗ ಯಾರಿಗೂ ಡೌಟ್ ಇರಲ್ಲ, ಮತ್ತು ಕನ್ಫ್ಯೂಷನ್ಸು ಇರಲ್ಲ. ನನಗೂ ಒಂದು ಕ್ಲಾರಿಟಿ ಸಿಗುತ್ತೆ, ಹೌದಪ್ಪ ಬಂದಿದೆ, ಬಿಟ್ಟಿದ್ದಾರೆ, ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕಂತೂ ಗೃಹಲಕ್ಷ್ಮಿಯ 3 ಅಪ್ಡೇಟ್ಗಳು ಇಷ್ಟೇನೆ. ಇನ್ನು 25ನೇ ತಾರೀಕು ನೆಕ್ಸ್ಟ್ ವೀಕ್ವರೆಗೂ ನೀವು ಕಾಯಬೇಕು, ಸಡನ್ನಾಗಿ ಬರಲ್ಲ. ಆ್ಯಂಡ್ ಬಾಕಿ ಉಳಿದಿರುವಂಥ ಹಣನೂ ನಿಮಗೆ ಜಮಾ ಆಗುತ್ತೆ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಇದ್ರು ನಾನು ಅಪ್ಡೇಟ್ ಮಾಡುವಂಥ ಪ್ರಯತ್ನ ಖಂಡಿತ ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.